ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪದೇ ಪದೇ ಸುಸ್ತಾಗುತ್ತಿದ್ದೀರಾ? ಸ್ವಲ್ಪ ನಡೆದರೂ ಉಸಿರುಗಟ್ಟಿದಂತಾಗುತ್ತಿದೆಯೇ? ಹಾಗಿದ್ದರೆ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಿರಬಹುದು. ಇಂದಿನ ವಿಡಿಯೋದಲ್ಲಿ ನಾವು ಕಡಿಮೆ ಹಿಮೋಗ್ಲೋಬಿನ್ ಅಥವಾ ರಕ್ತಹೀನತೆ ನಮ್ಮ ದೇಹದ ಮೇಲೆ ಎಂತಹ ಗಂಭೀರ ಪರಿಣಾಮ ಬೀರುತ್ತದೆ ಮತ್ತು ರಕ್ತದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಕೆಲವು ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಮೋಗ್ಲೋಬಿನ್ ಕೆಲಸ ಏನು? ಇದು ನಮ್ಮ ರಕ್ತದಲ್ಲಿರುವ ಒಂದು ಪ್ರೋಟೀನ್. ಇದರ ಕೆಲಸ ತುಂಬಾ ಸಿಂಪಲ್. ನಾವು ತೆಗೊಳ್ಳುವ ಆಮ್ಲಜನಕವನ್ನ ಶ್ವಾಸಕೋಶದಿಂದ ಹಿಡಿದು ದೇಹದ ಪ್ರತಿಯೊಂದು ಅಂಗಕ್ಕೂ ತಲುಪಿಸುವುದು. ಹಿಮೋಗ್ಲೋಬಿನ್ ಕಡಿಮೆ ಆದಾಗ ನಿಮ್ಮ ದೇಹ ತೀವ್ರ ಸುಸ್ತು, ಹೃದಯದ ಬಡಿತ ಹೆಚ್ಚಾಗುವುದು, ತಲೆನೋವು ಮತ್ತು ತಲೆ ತಿರುಗುವಿಕೆ ಸೂಚನೆಗಳನ್ನ ನೀಡುತ್ತದೆ. ಹಾಗಾದರೆ ಇದನ್ನ ಸರಿಪಡಿಸಿಕೊಳ್ಳುವುದು ಹೇಗೆ? ಸೊಪ್ಪು ತರಕಾರಿಗಳು. ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ. ವಾರದಲ್ಲಿ 3 ಬಾರಿ ಸೊಪ್ಪಿನ ಸೇವನೆ ಮಾಡುವುದರಿಂದ ದೇಹಕ್ಕೆ ಅಗತ್ಯವಾದ ಕಬ್ಬಿಣಾಂಶ ದೊರೆಯುತ್ತದೆ. ಬೀಟ್ರೂಟ್. ರಕ್ತವನ್ನು ಹೆಚ್ಚಿಸುವಲ್ಲಿ ಬೀಟ್ರೂಟ್ ಅತ್ಯಂತ ಪರಿಣಾಮಕಾರಿ. ಇದರಲ್ಲಿ ಕಬ್ಬಿಣ, ಮೆಗ್ನೀಷಿಯಂ ಮತ್ತು ವಿಟಮಿನ್ ಸಿ ಅಂಶಗಳಿವೆ. ಇದು ಕೆಂಪು ರಕ್ತ ಕಣಗಳ ಪುನರುತ್ಪತ್ತಿಗೆ ಸಹಾಯ ಮಾಡುತ್ತದೆ. ಪ್ರತಿದಿನ 1 ಲೋಟ ಬೀಟ್ರೂಟ್ ಜ್ಯೂಸ್ ಕುಡಿಯುವುದು ಉತ್ತಮ. ದಾಳಿಂಬೆ ಹಣ್ಣು. ದಾಳಿಂಬೆಯಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಫೈಬರ್ ಅಂಶಗಳಿರುತ್ತವೆ. ಇದು ರಕ್ತದ ಹರಿವನ್ನು ಉತ್ತಮಗೊಳಿಸಿ ಹಿಮೋಗ್ಲೋಬಿನ್ ಮಟ್ಟವನ್ನು ಶೀಘ್ರವಾಗಿ ಹೆಚ್ಚಿಸುತ್ತದೆ. ಡ್ರೈ ಫ್ರೂಟ್ಸ್. ಖರ್ಜೂರ, ಒಣದ್ರಾಕ್ಷಿ, ಅಂಜೂರ ಮತ್ತು ಬಾದಾಮಿಯಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ನೆನೆಸಿದ 4 ರಿಂದ 5 ಖರ್ಜೂರ ಅಥವಾ ಒಣದ್ರಾಕ್ಷಿ ತಿನ್ನುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತದೆ. ಧಾನ್ಯಗಳು ಮತ್ತು ಕಾಳುಗಳು. ಹೆಸರುಕಾಳು, ಕಡಲೆಕಾಳು ಮತ್ತು ಸೋಯಾಬೀನ್ನಲ್ಲಿ ಪ್ರೋಟೀನ್ ಜೊತೆಗೆ ಕಬ್ಬಿಣದ ಅಂಶವೂ ಇರುತ್ತದೆ. ಮೊಳಕೆ ಬರಿಸಿದ ಕಾಳುಗಳ ಸೇವನೆ ಹೆಚ್ಚು ಪ್ರಯೋಜನಕಾರಿ. ವಿಟಮಿನ್ ಸಿ ಆಹಾರಗಳು. ದೇಹವು ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ವಿಟಮಿನ್ ಸಿ ಅವಶ್ಯಕ. ಆದ್ದರಿಂದ ನಿಂಬೆಹಣ್ಣು, ಕಿತ್ತಳೆ, ನೆಲ್ಲಿಕಾಯಿ ಮತ್ತು ಟೊಮೆಟೊಗಳನ್ನು ಆಹಾರದಲ್ಲಿ ಬಳಸಬೇಕು. ಆಹಾರ ಸೇವನೆಯ ಜೊತೆಗೆ ಟೀ ಮತ್ತು ಕಾಫಿ ಸೇವನೆಯನ್ನ ಕಡಿಮೆ ಮಾಡಬೇಕು, ಏಕೆಂದರೆ ಇವು ದೇಹವು ಕಬ್ಬಿಣಾಂಶವನ್ನ ಹೀರಿಕೊಳ್ಳದಂತೆ ತಡೆಯುತ್ತವೆ. ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಈ ಮೇಲಿನ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ರಕ್ತಹೀನತೆಯನ್ನ ದೂರವಿಡಬಹುದು. ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ಆರೋಗ್ಯಕರ ರಕ್ತದ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.